ನಮಸ್ಕಾರ ಬಂಧುಗಳೇ, ವೆಲ್ಕಮ್ ಟು ಮೆಲ್ವಿನ್ ಫ್ಯಾಮಿಲಿ. ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೇಸಿಗೆ ಕಾಲದಲ್ಲಿ ಸಡನ್ನಾಗಿ ಮಳೆ ಬಂದರೆ ಯಾರಿಗಾದರೂ ಸರಿ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತದೆ. ಹಾಗೆ ನಮಗೆ ಬಿರಿಯಾನಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಆದರೆ ಈ ಮಳೆಯಲ್ಲಿ ಹೊರಗಡೆ ಹೋಗಿ ಚಿಕನ್ ತರೋದು ಅಥವಾ ಬಿರಿಯಾನಿ ಪಾರ್ಸೆಲ್ ತರೋದು ತುಂಬ ಕಷ್ಟ ಆಗ್ತದಲ್ವಾ. ಅದಕ್ಕೆ ನಾವು ಮನೆಯಲ್ಲೇ ವೆಜಿಟೇಬಲ್ಸ್ ಇಲ್ಲದೇನು ಅಥವಾ ಮೊಟ್ಟೆ ಚಿಕನ್ ಆ ಥರ ಏನೂ ಇಲ್ಲದಿದ್ರೂ ನಾವು ಮನೆಯಲ್ಲಿ ಸಿಂಪಲ್ಲಾಗಿ ಒಂದು ಬಿರಿಯಾನಿ ರೆಸಿಪಿನ ಮಾಡ್ಕೊಳ್ಬಹುದು. ಮೊದಲು ನಾವು ರೈಸ್ನ ಬೇಯಿಸಿ ತೆಗೆದಿಟ್ಕೊಳ್ಬೇಕು. ಆಮೇಲೆ ನಾನಿಲ್ಲಿ ಮೊಟ್ಟೆಯನ್ನು ಬೇಯಿಸಿ ಇಟ್ಕೊಂಡಿದ್ದೇನೆ. ಈ ರೆಸಿಪಿ ಮಾಡೋದಕ್ಕೆ ನಮಗೆ ಬೇಕಾಗಿರೋದು ಮೇನ್ ಇಂಗ್ರೀಡಿಯೆಂಟ್ ಬಟಾಟೆ. ಇದರಲ್ಲಿ ನಾನು 2 ದೊಡ್ಡ ಸೈಜ್ ಬಟಾಟೆ ತಗೊಂಡಿದ್ದೇನೆ, 2 ದೊಡ್ಡ ಸೈಜ್ ಈರುಳ್ಳಿ, 2 ದೊಡ್ಡ ಸೈಜ್ ಟೊಮೆಟೊ ತಗೊಂಡಿದ್ದೀನಿ, 5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೇನೆ. ಯಾವುದೇ ಶುಂಠಿ ಬೆಳ್ಳುಳ್ಳಿ ಏನೂ ಯೂಸ್ ಮಾಡೋದಿಲ್ಲ ಇದಕ್ಕೆ. ಈಗ ಬಾಣಲೆಗೆ ಒಂದು 3-4 ಚಮಚ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ ಇಡೀ ಗರಂ ಮಸಾಲೆನ ಹಾಕ್ಕೊಳ್ಬೇಕು. ಮತ್ತು ಇಲ್ಲಿ ಮೊದಲು ನಾವು ಬಟಾಟೆನ ಇದಕ್ಕೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಬಟಾಟೆ ಬೆಂದ ಮೇಲೆ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಒಟ್ಟಿಗೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಬೆಂದ ಮೇಲೆ ಟೊಮೆಟೊ ಮತ್ತು ಕರಿಬೇವು ಸೊಪ್ಪನ್ನು ಹಾಕಿ ಒಮ್ಮೆ ಚೆನ್ನಾಗಿ ಕೈಯಲ್ಲಾಡಿಸಿ, ರುಚಿಗೆ ತಕ್ಕ ಹಾಗೆ ಉಪ್ಪು ಮತ್ತು ಒಂದು 1/4 ಚಮಚ ಅರಿಶಿನ ಹಾಕಿ ಟೊಮೆಟೊನ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಟೊಮೆಟೊ ಚೆನ್ನಾಗಿ ಬೆಂದ ಮೇಲೆ 1 ಚಮಚ ಖಾರದ ಪುಡಿ, 1 ಚಮಚ ಚಿಕನ್ ಮಸಾಲ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. 1 ನಿಮಿಷ ಲೋ ಫ್ಲೇಮಲ್ಲಿ ಹಾಗೆ ಇಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸಿದರೆ ಮಸಾಲೆ ರೆಡಿಯಾಗಿದೆ. ಈಗ ರೆಡಿಯಾದಂತಹ ಮಸಾಲೆಗೆ ರೈಸ್ನ ಹಾಕಿ ರೈಸ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಮಸಾಲೆ ಜೊತೆ. ನೋಡಿ, ನಾನು ಮಿಕ್ಸ್ ಮಾಡಿದ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ನೋಡಿ. ಇದಕ್ಕೆ ನಾನು ಸೈಡ್ ಡಿಶ್ ಆಗಿ ಬಟಾಟೆನ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಈಗ ನಾನು ಪ್ಲೇಟಿಗೆ ಸರ್ವ್ ಮಾಡ್ತೇನೆ. ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.